ತೆಂಗಿನ ಚಿಪ್ಪಿಗೆ ಬಂತು ನೋಡಿ ರೇಟು. ಎಂಥ ರೇಟು ಅಂತೀರಾ? ತೆಂಗಿನ ಚಿಪ್ಪು ಯಾವುದೇ ಮೂಲೆಯಲ್ಲಿದ್ರೂ ಬಂದು ತೊಗೊಂಡು ಹೋಗ್ತೀವಿ ಅಂತ ಎಲ್ಲರೂ ಬರ್ತಾಯಿದ್ದಾರೆ. ಮನೆಗೆ ತೆಂಗಿನ ಚಿಪ್ಪಿದ್ರೆ ಕೊಡಿ ಕೂಡ ಹಾಕಿ ಅಂತ ಬರ್ತಾಯಿದ್ದಾರೆ. ಯಾಕೆ ಹಿಂಗೆ ಆಗಿದೆ ಕಾಲ ಅಂತ ನನಗೆ. ಮೊದಲಿನ ಕಾಲದಾಗಂತೂ ಈಗ ನೋಡಿ ಗಗನಕ್ಕೇರಿದೆ ಕೊಬ್ಬರಿ ರೇಟು. ಕೊಬ್ಬರಿ ಮತ್ತು ಹಸಿ ಕೊಬ್ಬರಿ ನನಗಂತೂ ಸಾಕಾಗ್ಬಿಟ್ಟಿದೆ. ಬಡವರು ಕೊಬ್ಬರಿ ತಿನ್ನಬೇಕು ಬೇಡವೋ ಅಂತ. ಕೊಬ್ಬರಿ ರೇಟು, ಕಾಯಿ ರೇಟು ಅಂತೂ 150 ರೂಪಾಯಿ, 35 ರೂಪಾಯಿ ಇಲ್ಲಾರ್ದು ಒಂದು ಕಾಯಿ ಪುಟ್ಟ ಕಾಯಿ ಕೂಡ ಕೊಡ್ತಾಯಿಲ್ಲ. ಈಗ ನಾವು ಮೊದಲಿನ ಕಾಲದಾಗ ಜುಬ್ರ ತೊಗೊಂಡು ಜುಬ್ರದಲ್ಲೇ ಬಾಂಡೆ ತಿಕ್ತಾಯಿದ್ವಿ. ಈಗ ಸ್ಕ್ರಬ್ಬರು ಅದು ಇದು ಅಂತ ಬಂದುಬಿಟ್ಟಿದೆ. ಯಾವ ರೀತಿ ಎಲ್ಲ ಕಾಲಮಾನ ಚೇಂಜ್ ಆಗುತ್ತೆ ನೋಡಿ. ಮತ್ತು ವಾಪಸ್ ಎಲ್ಲಿಗೆ ಬಂತು ಅಂದರೆ ಮತ್ತು ತೆಂಗಿನ ಚಿಪ್ಪು ಜುಬ್ರಕ್ಕೆ ಬಂದುಬಿಡ್ತು. ಆದ ಕಾರಣಕ್ಕೆ ತೆಂಗಿನ ಚಿಪ್ಪು ತೆಗೆದಿಟ್ಕೊಳ್ಳಿ. ತೆಂಗಿನ ಚಿಪ್ಪು ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ. ಬೇಗನೆ ಹುಳ ಹತ್ತಲ್ಲ, ಏನಾಗಲ್ಲ. ಈ ತೆಂಗಿನ ಚಿಪ್ಪು ಯಾಕೆ ಉಪಯೋಗ ಆಗುತ್ತೆ ಅಂದರೆ ಇದನ್ನ ಸ್ವಲ್ಪ ಸುಟ್ಬಿಟ್ಟು ಟೂತ್ ಪೇಸ್ಟ್ಗೆ ಹಾಕ್ತಾರೆ. ಅದಕ್ಕೋಸ್ಕರ ಇದು ತೆಂಗಿನ ಚಿಪ್ಪು. ನಾನು ಟೂತ್ ಪೇಸ್ಟ್ನ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ತೆಂಗಿನ ಚಿಪ್ಪಿಂದ ಟೂತ್ ಪೇಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಲಾಂಗ್ ವೀಡಿಯೋದಲ್ಲಿ ಹಾಕ್ತೀನಿ ಪೇಸ್ಟ್ ಮಾಡೋದನ್ನು.